ಅಲ್ಪಸಂಖ್ಯಾತರಿಗೆ ಗುತ್ತಿಗೆ ವಿಚಾರದಲ್ಲಿ 4% ಮೀಸಲಾತಿಯನ್ನು ಖಂಡಿಸಿ ಈಗ ಬಿಜೆಪಿ ಕಾನೂನು ಹೋರಾಟ ಕೂಡ ಮುಂದಾಗಿದೆ. ಬಗ್ಗೆ ಮಾತನಾಡಿದ ಈಗ ಮಾಜಿ ಸಚಿವರಾದಂತಹ ಶಾಸಕರಾದ ಲಕ್ಷ್ಮಣ ಸವದಿ ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ಬಿಜೆಪಿ ಒಂದು ಸ್ಟೆಪ್ ಅನ್ನು ಮುಂದಿಟ್ಟು ಕಾನೂನು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಮಾಡಲಿ, ನಮಗೇನು ಅಡ್ವೊಕೇಟ್ ಸಿಗೋಲ್ಲ. ಅಡ್ವೊಕೇಟ್ ಜನರಲ್ ಇರೋದು ಇದ್ರಿಗೋಸ್ಕರ ಮಾಡಲಿ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಇದ್ರ ಮಾತ್ರ ಬಂದ್ ಮಾಡ್ರಿ. ನೀವು ಈ ಥರ ಮಾಡೋದಾದ್ರೆ ನಿಮ್ಮ ಪ್ರಧಾನಮಂತ್ರಿಗಳು ಏನು ಇವತ್ತು ಹೇಳ್ತಾ ಇದ್ದಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ, ಆ ಸ್ಲೋಗನ್ ಬಂದ್ ಮಾಡ್ರಿ. ಕೋರ್ಟಿಗೆ ಹೋಗ್ರಿ, ಅಡ್ವೊಕೇಟ್ ಜನರಲ್ ಇರ್ತಾರೆ, ವಾದ ಮಾಡ್ತೀವಿ, ನೋಡೋಣ. ಏನು ಧರ್ಮ ಆಧಾರಿತವಾಗಿ ಕೊಟ್ಟಿದ್ದಾರೆ. ಸಂವಿಧಾನದಲ್ಲೂ ಕೂಡ ಧರ್ಮದ ವಿಚಾರವಾಗಿ ಮೀಸಲಾತಿ ಕೊಡಬಾರ್ದು ಅಂತ ಇದೆ. ಇವರು ಓಲೈಕೆಗೋಸ್ಕರ ಮಾಡ್ತಾ ಇದ್ದಾರೆ, ತುಷ್ಟೀಕರಣ ಮಾಡ್ತಾ ಇರೋ ಒಂದು ವಾದ. ಧರ್ಮ ಆಧಾರಿತವಾಗಿ ಕೊಡಬಾರ್ದು ಅಂತ ಹೇಳಿದಾಗ ಹಿಂದೆ ಕೆಲವೊಂದು ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಘಟನೆಗಳದಾವಲ್ಲ, ಸ್ವಲ್ಪ ಮೆಲುಕು ಹಾಕಬೇಕಲ್ಲ ಅವರು. ಎಲ್ಲವೂ ನಡೀತಕ್ಕಂಥದ್ದು ಧರ್ಮ ಆಧಾರಿತವಾಗಿಯೇ ನಡೀತಕ್ಕಂಥದ್ದು. ಇವರು ರಾಜಕಾರಣ ಏನು ಮಾಡ್ತಾ ಇದ್ದಾರೆ? ಧರ್ಮ ಆಧಾರಿತ ರಾಜಕಾರಣ ಮಾಡ್ತಾ ಇದ್ದಾರಲ್ಲ. ಏನು ಎಲ್ಲರೂ ಇವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಭಾಷಣ ಮಾಡ್ತಾರೆ. ಮತ್ತು ಇದರಲ್ಲಿ ಯಾಕೆ ವ್ಯತ್ಯಾಸ? ಹಿಂದಿನ ಮುಖ್ಯಮಂತ್ರಿಗಳು ಹೇಳ್ತಿದ್ರಲ್ಲ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೇಳಿ ಹೇಳ್ತಿರಲ್ಲ. ಅದನ್ನೇ ಕೇಳ್ತೀರಿ, ಬಂದ್ ಮಾಡ್ರಿ. ಅದನ್ನು ಬಂದ್ ಮಾಡ್ರಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದನ್ನು ಬಂದ್ ಮಾಡ್ರಿ. ಅವಾಗ ನೋಡೋಣ. ಈಗ ಬಿಜೆಪಿಯ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ಯಾವ ರೀತಿ ಉತ್ತರ ಕೊಡುತ್ತೆ? ಕೌಂಟರ್ ಪ್ಲಾನ್ ಏನು ಅಂತ ಸರ್? ರಾಜ್ಯಾಧ್ಯಕ್ಷರು ಭಾಷಣ ಮಾಡೋತ್ನಾಗ ಹೇಳಿದ್ರಲ್ಲ, ನಾವು ಮುಸ್ಲಿಂ ವಿರೋಧಿಗಳಲ್ಲ ಅಂತೇಳಿ. ಇವರು ಮುಸ್ಲಿಮರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಯಾರು? ಮಾಜಿ ಮುಖ್ಯಮಂತ್ರಿಗಳು. ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನಿನ್ನ ಭಾಷಣದಾಗ ಏನು ಹೇಳ್ರು? ನಾವು ಮುಸ್ಲಿಂ ವಿರೋಧಿಗಳಲ್ಲ ಅಂತ ಹೇಳ್ರಲ್ಲ. ಕ್ಲಿಯರಿಟಿ ಅವರಲ್ಲಿ ಬರಲಿ, ನೋಡೋಣ. ಆದ್ಮೇಲೆ ಅವರಲ್ಲಿ ಮೊದಲು ಕ್ಲಿಯರಿಟಿ ಬರಬೇಕಲ್ಲ. ಯಾವ ರೀತಿ ಕೌಂಟರ್ ಕೊಡ್ತೀರಿ ಸರ್ ನೆಕ್ಸ್ಟ್ ಅಂತ ಕಾಂಗ್ರೆಸ್ ಈ ವಿಚಾರವಾಗಿ? ಬರಲಿ, ಸಂದರ್ಭ ಬಂದಾಗ ಅವ್ರು ಕೋರ್ಟ್ಗೆ ಹೋಗಿ ಅವಾಗ ಹೇಳ್ತೀವಿ. ಕೂಡ ಮಾಜಿ ಸಚಿವ ಲಕ್ಷ್ಮಣ ಸವದಿ ಅವರ ಸ್ಪಷ್ಟವಾದ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.